ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಾಗೆ ಇದು ಬಳೆ ಶಾಸ್ತ್ರ, ಹಾಗೆ ಮುಹೂರ್ತದ ವ್ಲಾಗ್ ಮತ್ತು ಹುಡುಗನ ಮನೆಗೆ ಕಳಿಸುವಂಥ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ಹಾಗೆ ಅಲ್ಲಿ ಶೋಭಾನೇ ಹೇಳ್ತಿದ್ರಲ್ಲ, ಸೊ ಸಾಂಗ್ ಚೆನ್ನಾಗಿ ಆಡ್ತಿದ್ರು, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಳೆ ಶಾಸ್ತ್ರದಲ್ಲಿ ಹುಡುಗಿ ಕೈಲಿ ಪೂಜೆ ಮಾಡಿಸಿ ಬಳೆನ ಹುಡುಗಿಗೆ ತೊಡಿಸ್ತಿದ್ದಾರೆ ಅಜ್ಜಿ. ಹಾಗೆ ಬಳೆಗೂ ಕೂಡ ಅಷ್ಟೇ ಒಂದು 3 ಜನ 5 ಜನನ ಕರೆಸಿ ಪೂಜೆನೂ ಕೂಡ ಅವರು ಮಾಡಿಸ್ತಾರೆ. ಹಾಗೆ ಅದು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ಮೇಲೆ ಹಾಗೆ ಡ್ರೆಸ್ ಚೇಂಜ್ ಮಾಡಿ ಮತ್ತು ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿ ನಾವು ಚೌಟ್ರಿಗೆ ಹೊರಟ್ವಿ. ಸೊ ಇದು ನಮ್ಮ ಚೌಟ್ರಿಯ ರೂಮ್. ಸೊ ಇಲ್ಲಿ ನಾನು, ನನ್ನ ಮಗ, ಹಾಗೆ ಗಾಯತ್ರಿ ಅಮ್ಮ ಹಾಗೂ ಇನ್ನೂ ಒಂದಿಬ್ಬರು ಯಾರೋ ಇದ್ದರು. ಇಷ್ಟು ಜನ ಕೂಡ ರೂಮಲ್ಲಿ ಮಲಗಿದ್ವಿ, ಫ್ರೀಯಾಗಿತ್ತು. ಹಾಗೆ ಇದು ನನ್ನ ಮುಹೂರ್ತದ ಲುಕ್. ಈ ಸ್ಯಾರಿ ಬಂದು ನಮ್ಮ ತಂದೆ ತೀರೋದಾಗ ನನಗೆ ನಮ್ಮ ತಂದೆ ಮನೆಯಿಂದ ಕೊಡಿಸಿದಂಥ ಸ್ಯಾರಿ. ಸೊ ಅದನ್ನು ಹಂಗೆ ಇಟ್ಟಿದ್ದೆ. ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿರಲಿಲ್ಲ, ಈಗ ಮದುವೆಗೋಸ್ಕರ ಅಂತ ಸ್ಟಿಚ್ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೂ ಕೂಡ. ಹಾಗೆಯೇ ಮಕ್ಕಳು ನಮ್ಮ ಮನೆ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳು ಜಾಸ್ತಿ ಇರೋದ್ರಿಂದ ಮಕ್ಕಳನ್ನ ನೋಡ್ಕೊಳ್ಳೋದು ಒಂದು ವ್ಲಾಗ್ ಆಗಿರುತ್ತೆ. ಹಾಗೆ ನನಗೆ ವೀಡಿಯೋ ಮಾಡಿಕೊಡೋರು ಕೂಡ ಅಲ್ಲಿ ಯಾರೂ ಇರಲಿಲ್ಲ, ಯಾಕೆಂದರೆ ಅವರ ಮಕ್ಕಳು ರೆಡಿ ಮಾಡಿ ಅವ್ರು ರೆಡಿ ಮಾಡ್ಕೊಳ್ಳೋದೇ ಆಗಿತ್ತು. ಹಾಗೆ ಆಮೇಲೆ ಸ್ವಲ್ಪ ನನ್ನ ಹಸ್ಬೆಂಡ್ ಬಂದರು. ಸೊ ಅವ್ರ ಕೈಲಿ ಕೊಟ್ಟೆ. ಹಾಗೆ ನನ್ನನ್ನು ಕಳಶ ಹಿಡ್ಕೊಳ್ಳೋಕ್ಕೆ ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದರು. ಕಳಶ ಹಿಡ್ಕೊಂಡು ಹುಡುಗನ ಕರ್ಕೊಂಬರೋದಾಗಲಿ, ಹಾಗೆ ಹುಡುಗಿನೂ ಕೂಡ ಕರ್ಕೊಂಡು ಬರೋದಾಗಲಿ ದಾರಿಗೆ ಕಳಶ ಇರಲೇಬೇಕಲ್ಲ ಜೊತೇಲಿ. ಹಾಗಾಗಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು ಅಂತೇಳಿ ಅವ್ರಿಗೆ ಕೊಟ್ಟೆ ವೀಡಿಯೋನ. ಸೊ ಇದೊಂದು ವೀಡಿಯೋನ ಅವರು ಮಾಡಿಕೊಟ್ರು ನನಗೆ. ಅಲ್ಲಿ ಪುರೋಹಿತರು ಬಂದರು, ಹುಡುಗಿನ ನಿಲ್ಲಿಸಿದ ಮೇಲೆ ಎಳ್ಳು ಮತ್ತು ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿರ್ತಾರೆ. ಸೊ ಅದನ್ನು ಒಬ್ಬರು ತಲೆಗೆ ಒಬ್ಬರು ಹಾಕೊಳ್ಳುವಂಥದ್ದು. ಹಾಗೆ ಸಮನ್ಮಾಲೆ ಇರುತ್ತೆ, ಸಮನ್ಮಾಲೆನೇ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು. ಆ ಥರ ಎಲ್ಲ ಅವರು ಪುರೋಹಿತರು ಇದ್ರಲ್ಲ, ಅವರು ಶಾಸ್ತ್ರನ ಮಾಡಿಸಿ ಆಗಲೇ ಧಾರೆ ಟೈಮ್ ಆಗಿಬಿಡ್ತಾಯಿತ್ತು. 9 ಗಂಟೆ ಒಳಗಡೆ ತಾಳಿ ಕಟ್ಟಿಸ್ಬೇಕಿರೋದ್ರಿಂದ ಬೇಗ ಅಂಥೇಳಿ. ಹಾಗೆ ಹುಡುಗಿ ತಂದೆ ತಾಯಿ, ಹುಡುಗನ ತಂದೆ ತಾಯಿ, ಹುಡುಗಿ ಸೋದರ ಮಾವ ಇವ್ರ 3 ಪೇರ್ಗಳಲ್ಲಿ ಫಸ್ಟು ಹಾಲನ್ನ ಬಿಡಿಸಿ ಕನ್ಯಾದಾನನ ಮಾಡಿಕೊಟ್ರು ಅಷ್ಟೇ. ಆಮೇಲೆ ಅಲ್ಲಿ ಬಂದಿರುವಂಥವ್ರೆಲ್ಲರೂ ಕೂಡ ಅಲ್ಲಿ ಹಾಲನ್ನ ಬಿಡೋಕ್ಕೆ ಆಮೇಲೆ ತಾಳಿ ಕಟ್ಟಾದಮೇಲೆ ಮಾಡಿದ್ರು. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಮ ಮದುವೆ ಆಗಿದ್ದು ಕೂಡ ನೆನಪು ಬಂತು. ಹಾಗೆ ಅಲ್ಲಿ ಸೈಡಲ್ಲಿ ನಾವು ವೀಡಿಯೋ ಮಾಡ್ಕೊತ ನಿಂತ್ಕೊಂಡು ನಾವುಗಳು ಎಲ್ಲ ಮಾತಾಡ್ಕೊತ ಇದ್ವಿ. ಹಾಗೆ ನನ್ನ ಮದುವೆ ಮೆಮೊರಿ ಏನಪ್ಪ ಅಂತಂದರೆ, ತಾಳಿ ಕಟ್ತಾರಲ್ಲ, ಹಿಂದೆ ಗಂಟಿಗೆ ಪೂಜೆ ಮಾಡ್ತಾರಲ್ಲ, ಆಗ ಪೂಜೆ ಮಾಡೋ ಟೈಮಲ್ಲಿ ನನ್ನ ಗಂಡ ಬೆನ್ನ ಮೇಲೆ ಗಂಧದ ಕಡ್ಡಿ ಕಿಡಿನ ಬೀಳಿಸ್ಬಿಟ್ಟಿದ್ರು. ಸೊ ಅದನ್ನು ನೆನೆಸ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ವಿ. ತಾಳಿ ಎಲ್ಲ ಕಟ್ಟಾದಮೇಲೆ ಆಮೇಲೆ ಹಾಲು ಬಿಡಿಸಿದ್ರು ಬಾಕಿಯವ್ರ ಕೈಲಿ, ಎಲ್ಲರ ಕೈಲೂ. ಆಗ ಸ್ವಲ್ಪ ನಮ್ಮ ಫ್ಯಾಮ್ಲಿದು ಮಾತ್ರ ವೀಡಿಯೋನ ಮಾಡ್ಕೊಂಡೆ ಅಷ್ಟೇ ನಾನು. ಇಲ್ಲಿ ನನ್ನ ಮಗ ಅನಾನಸ್ನ ಅವನ ಬಾಯಿಂದ ಅವ್ರ ಅಪ್ಪನ ಬಾಯಿಗೆ ಇಡೋದು ಆ ಥರ ಮಾಡ್ತಾಯಿದ್ದೀಯ. ಕ್ಯೂಟಾಗಿತ್ತು ಅಂಥೇಳಿ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡೆ ಅಷ್ಟೇ. ಹಾಗೇ ಮಾಂಗಲ್ಯ ಧಾರಣೆ ಆದಮೇಲೆ ಮಾಂಗಲ್ಯಕ್ಕೆ ಹುಡುಗನ ಕೈಲಿ ಪೂಜೆ ಮಾಡಿಸೋದು, ಹಾಗೆ ಹುಡುಗಿಗೆ ಕುಂಕುಮ ಇಡೋದು, ಅದನ್ನೆಲ್ಲ ಮಾಡಿಸಿ ಆಮೇಲೆ ಮತ್ತೆ ಅಲ್ಲಿ ದಾರೆಗೆ ನಿಲ್ಲಿಸ್ತಾಯಿದ್ರು. ಅಲ್ಲಿ ನಮ್ಮ ಫ್ಯಾಮಿಲಿ, ನಮ್ಮ ಕಸಿನ್ಸು ಎಲ್ಲರೂ ಬಂದಿದ್ದರು. ಸೊ ಅವರು ವೀಡಿಯೋ ಮಾಡ್ತಿದ್ನಲ್ಲ, ಹಂಗಾಗಿ ಹಾಯ್ ಮಾಡ್ತಾಯಿದ್ರು. ಅವರು ಅಲ್ಲಿ ಮಾತಾಡಿಸ್ತಾಯಿದ್ರು ಅಂಥೇಳಿ ಅವ್ರನ್ನ ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ.
ಸೊ ಚೆನ್ನಾಗಿತ್ತು. ಮದುವೆಲೆಲ್ಲ ಫುಲ್ಲು ಎಂಜಾಯ್ ಮಾಡಿದ್ವಿ. ಸೊ ಎಲ್ಲರೂ ಕೂಡ ನಾವು ಸೇರೋದೇ ಇಂಥ ಫಂಕ್ಷನ್ಗಳಲ್ಲಲ್ವ. ಸೊ ಮದುವೆನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಬ್ರಿಗೊಬ್ರು ಎಲ್ಪ್ ಮಾಡಿಕೊಂಡು ರೆಡಿಯಾಗಿ ಸೊ ಚೆನ್ನಾಗಿ ಮಾಡಿ ಎಂಜಾಯ್ ಮಾಡಿದ್ವಿ. ಹಾಗೇ ನಾನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳಿಲ್ಲ. ಬರೀ ನಮ್ಮ ಫ್ಯಾಮಿಲಿಯವರು ಇರೋದನ್ನು ಮಾತ್ರ ಮಾಡ್ಕೊಂಡ್ವಿ. ಹಾಗೆ ನಾವು ಬರೋದನ್ನು ಅಕ್ಕ ನನಗೆ ವೀಡಿಯೋನ ಮಾಡಿಕೊಟ್ರು. ಹಾಗೆ ನಾವು ಬಿಟ್ಟು ನಮ್ಮ ಮಕ್ಕಳಂತೂ ದೊಡ್ಡವರಂತೂ ಮಕ್ಕಳು ಸಿಕ್ಕೇ ಇಲ್ಲ. ಚಿಕ್ಕ ಚಿಕ್ಕ ಮಕ್ಳು ಅಷ್ಟೇ ನಮ್ಮ ಹತ್ರ ಇದ್ದಿದ್ದು. ದೊಡ್ಡ ಮಕ್ಕಳಂತೂ ಸಿಕ್ಕೇ ಇಲ್ಲ. ನನ್ನ ಮಗ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದರಿಂದ ಮಲ್ಕೊತಾ ಇದ್ದ. ಅವ್ರ ಅಪ್ಪನ ಹೆಗ್ಲ ಮೇಲೆ ಮಲ್ಕೊಂಬಿಟ್ಟಿದ್ದ ಹಂಗೇ. ಹಾಗೆ ಇಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಕೂಡ ಅವರು ಬಂದರು. ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡೆ. ನನ್ನ ಮಗನ ಮಲಗಿಸ್ತಾ ಅಲ್ಲಿ ಚೌಟ್ರಿನಲ್ಲಿ ಒಂದು 2 ಅವರ್ಸು ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಅಲ್ಲಿ ಮದುವೆನ ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ. ನಾವು ತಿಂಡಿ ಕೂಡ ಬೆಳಗ್ಗೆ ತಿಂದಿರಲಿಲ್ಲ, ಲೇಟಾಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ದಾರೆ ಆದಮೇಲೆ ಅಂತ ತಿಂಡಿಗೆ ಅಂತ ಹೋದ್ವಿ. ಸೊ ತಿಂಡಿ ಕ್ಲೋಸ್ ಆಗಿ ಊಟನೇ ಕೊಡ್ತಾಯಿದ್ರು ಅಂತ ಹೇಳಿದ್ರು. ಸೊ ಊಟ ಮಾಡ್ಕೊಂಡು ಬಂದ್ವಿ. ಊಟನೂ ಕೂಡ ತುಂಬ ವೆರೈಟೀಸ್ ಇತ್ತು. ಸೊ ನಾನು ಹೊಟ್ಟೆ ತುಂಬ ಹಸಿವು ಆಗಿದ್ದರಿಂದ ಫಸ್ಟು ಊಟ ಮಾಡಾದ್ಮೇಲೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಊಟ ಅಂತೂ ಸಖತ್ತಾಗಿತ್ತು. ತುಂಬ ವೆರೈಟಿ ಐಟಮ್ಸ್ ಇತ್ತು. ಹೆಸ್ರುಬೇಳೆ, ಕಡಲೆಕಾಳು ಪಲ್ಯ, ಹಾಗೆ ಸ್ವೀಟ್ ಕಾರ್ನ್ದು ಪಲ್ಯ, ಮಿಕ್ಸು ವೆಜಿಟೇಬಲ್ಸು ಕಡಲೆಬೇಳೆ ಹಾಕಿ ಮಾಡಿದರು ಪಲ್ಯ, ಹಾಗೇ ಮೊಸರು ಬಜ್ಜಿ, ಮಶ್ರೂಮ್ ಬಿರಿಯಾನಿ, ಸಾಬುದಾನ ಇಡ್ಲಿ, ಪೂರಿ, ಪನ್ನೀರ್ ಮತ್ತು ಹಸಿ ಬಟಾಣಿ ಹಾಕಿ ಗೊಜ್ಜು, ಇದಿಷ್ಟು ಮಾಡಿದ್ರು. ತುಂಬ ಚೆನ್ನಾಗಿತ್ತು ಊಟ. ಸೊ ನಾನಂತೂ ಇಡ್ಲಿಗೆ ಲಾಸ್ಟ್, ನನಗೆ ಇನ್ನು ಮುಂದಕ್ಕೆ ಊಟ ಮಾಡೋಕ್ಕೆ ಆಗಿರಲಿಲ್ಲ. ಹಾಗೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಹಾಗೆ ರಿಸೆಪ್ಷನ್ ಇದು ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇದ್ದೀವಿ. ಹಾಗೆ ಮದುವೆ ಅಂತ ಅಂದಮೇಲೆ ಒಂದು ಫ್ಯಾಮಿಲಿ ಫೋಟೋ ಅನ್ನೋದು ಇರಲೇಬೇಕು. ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲೆಲ್ಲಿದ್ವಿ ಎಲ್ಲರೂ ಬಂದು ಅದೊಂದು ಫ್ಯಾಮಿಲಿ ಫೋಟೋಗೆ ಸೇರಿಕೊಂಡ್ವಿ. ಒಂದು ಫ್ಯಾಮಿಲಿ ಫೋಟೋ ಕೂಡ ತಗೊಂಡ್ವಿ. ಸೊ ಚೆನ್ನಾಗಿತ್ತು. ಅಷ್ಟರಲ್ಲಿ ನನ್ನ ಮಗ ಆಗಲೇ ಎದ್ದಿದ್ದ. ಅವನ ಕೈಲಿ ಒಂದು ಪೂರಿ ಕೊಟ್ಟಿದ್ವಿ. ಫ್ಯಾಮಿಲಿ ಫೋಟೋ ಎಲ್ಲ ಆಗಿ ಹುಡುಗನ ಮನೆಗೆ ಕಳಿಸುವಂಥದ್ದು ಮೊದಲು ತುಂಬಿ ಶಾಸ್ತ್ರನ ಮಾಡಿ ಕಳಿಸ್ತಾರೆ. ಹಾಗೆ ಅಪ್ಪನ ಮನೆ ಹುಡುಗಿ ಇಬ್ಬರ ಕೈಲೂ ಭತ್ತ ಕೊಟ್ಬಿಟ್ಟು ಕೈಗೆ ಅದ್ರ ಮೇಲೆ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಎರಚಿಸ್ತಾರೆ. ಹುಡುಗಿಗೆ ಅಪ್ಪನ ಮನೆ ಹಾಲುಕ್ದಂಗೆ ಉಕ್ಲಿ ಅಂತ ಹೇಳಿ ಎರಚಿಸ್ತಾರೆ. ಹುಡುಗನಿಗೆ ಮಾವನ ಮನೆಯಲ್ಲಿ ಹಾಲುಕ್ದಾಗೆ ಉಕ್ಲಿ ಅಂತ ಹೆಚ್ಚಿಸ್ತಾರೆ. ಹಾಗೆ ಹುಡುಗನ ಮನೇಲಿ ಒಂದು ಸಲ, ಹುಡುಗಿ ಮನೇಲಿ ಒಂದು ಸಲ ಮಾಡಿಸ್ತಾರೆ. ಆದರೆ ಹಿಂದೆ ಮನೆಗಳಲ್ಲಿ ಮಾಡಿಸ್ತಿದ್ರು. ಆದರೆ ಇಲ್ಲಿ ಚೌಟ್ರಿ ಆಗಿರೋದ್ರಿಂದ ಹುಡುಗಿ ರೂಮಲ್ಲಿ ಒಂದು ಸಲ, ಹುಡುಗನ ರೂಮಲ್ಲಿ ಈ ಥರ ಅಲ್ಲಿ ಶಾಸ್ತ್ರಗಳನ್ನ ಮಾಡಿಸ್ತಾರೆ. ಸೊ ನಂಗೆ ಅಲ್ಲೆಲ್ಲ ಹೋಗಿ ನನ್ನ ಮಗ ಎದ್ದು ಅವನ್ನ ನೋಡ್ಕೊಳ್ಳೋದಾಗಿತ್ತು. ಯಾಕೆಂದರೆ ಅಲ್ಲಿ ಮೆಟ್ಲುಗಳು ಜಾಸ್ತಿ ಇತ್ತು ಆ ಚೌಟ್ರಿನಲ್ಲಿ. ಹಾಗೆ ಸ್ಲೋಪಾಗಿತ್ತು ತುಂಬ. ನಮಗೆ ಅದು ಬೀಳೋ ಥರ ಅನ್ನಿಸ್ತಿತ್ತು. ಹಾಗೆ ಅಲ್ಲೆಲ್ಲ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನನ್ನು ನೋಡ್ಕೊಳ್ಳೋದೇ ಆಗಿತ್ತು. ಹಾಗೆ ಇದು ಲಾಸ್ಟಲ್ಲಿ ಎಲ್ಲರೂ ಇಲ್ಲಿ ಕೂತಿದ್ರು ನೋಡ್ಕೊತಾ ಇದ್ರು ಅಂಥೇಳಿ ಅದೊಂದು ಶಾಸ್ತ್ರ ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡ್ವಿ. ಇದೆಲ್ಲ ನೋಡಿ ನೆನೆಸ್ಕೊಳ್ಳುವಾಗ ನಮ್ಮ ಮದುವೆಗಳು ಕೂಡ ಮೆಮೊರಿ ಅಷ್ಟೇ ಬರುತ್ತೆ. ನಮಗೂ ಹಿಂಗೆ ಮಾಡಿ ಕಳಿಸಿ ಶಾಸ್ತ್ರ ಮಾಡಿದರು. ಹೊರಡೋ ಟೈಮಲ್ಲಿ ನಾನು ಕೂಡ ಅಷ್ಟೇ ಹತ್ಕೊಂಡು ಹೋಗಿದ್ದೆ. ಎಲ್ಲರೂ ಅಷ್ಟೇ ಹೆಣ್ಮಕ್ಳು ಯಾವತ್ತಿದ್ರೂ ಗಂಡನ ಮನೆಗೆ 1-2 ಸಲ 3 ಸಲ ಹೋಗೋವರೆಗೆ ಬೇಜಾರು. ಆಮೇಲೆ ಗಂಡನ ಮನೆ ಬಿಟ್ಟು ಎಲ್ಲೂ ಹೋಗಬೇಕು ಅಂತ ಅನಿಸಲ್ಲ. ಎಲ್ಲರೂ ಕೂಡ ಹಂಗೇ, ಏನು ಮಾಡೋಕ್ಕಾಗಲ್ಲ. ಹೆಣ್ಣಾಗಿ ಹುಟ್ಟಿದ ಮೇಲೆ ಮುಂದಿನ ಮನೆ ಅಂದರೆ ಗಂಡನ ಮನೆಗೆ ಯಾವತ್ತಿದ್ರೂ ಹೋಗಲೇಬೇಕು. ಅದು ಶಾಶ್ವತ ಏನಲ್ಲ. ಹಾಗೆ ಅವಳು ಕೂಡ ಅಷ್ಟೇ. ಎಲ್ಲರಿಗೂ ದೊಡ್ಡವರು ಅಲ್ಲಿ ಯಾರ್ಯಾರು ಇದ್ದರು ಅವ್ರಿಗೆಲ್ಲರಿಗೂ ಎಲೆ ಅಡಿಕೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು. ಸೊ ಅವಳು ಅವ್ರ ಅಮ್ಮನಿಗೆ ನಮಸ್ಕಾರ ಮಾಡ್ಕೊಳಕ್ಕೆ ಅಮ್ಮ ಮಗಳು ಅಷ್ಟು ಅಟ್ಯಾಚ್ಮೆಂಟಾಗಿ ಸಪೋರ್ಟಿವ್ ಆಗಿ ಇದ್ದರು. ಹಾಗಾಗಿ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಸೊ ಜೀವನದಲ್ಲಿ ಅವಳು ಕೂಡ ತುಂಬ ಚೆನ್ನಾಗಿ ಇರಲಿ ಅಂತ ಹೇಳ್ತಾ ಅವ್ರನ್ನೂ ಕೂಡ ಎಲ್ಲರೂ ಖುಷಿಯಾಗಿ ಕಳಿಸಿದ್ವಿ. ಸೊ ಅವರೆಲ್ಲ ಅಳುವಾಗ ನಮಗೂ ಕೂಡ ಅಳು ಬಂದ್ಬಿಟ್ಟಿತ್ತು. ಸೊ ಐ ಹೋಪ್ ನನ್ನ ಇವತ್ತಿನ ಈ ಮದುವೆ ವ್ಲಾಗ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡು
ನನ್ನ ಈ ಮದುವೆ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹಾಗೆ ಮುಂದೆ ಬರುವಂಥ ಫಂಕ್ಷನ್ಗಳದ್ದು ಆದಷ್ಟು ಕ್ಲಿಪ್ಪಿಂಗ್ ತಗೊಂಡು ಆ್ಯಡ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.